ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಶರತ್ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ. 13 ಜೂನ್ 1990 1:15 ಮಧ್ಯಾಹ್ನ ಮಂಗಳೂರಲ್ಲಿ ಜನನ. ಶ್ರವಣ ನಕ್ಷತ್ರ, ಮಕರ ರಾಶಿ, ಕನ್ಯಾ ಲಗ್ನ. ನೋಡಿ, ನಾನು ಹೇಳ್ತೀನಿ ನಿಮಗೆ, 27 ನಕ್ಷತ್ರಗಳಲ್ಲಿ ಅತಿ ಶ್ರೇಷ್ಠ ನಕ್ಷತ್ರ ಶ್ರವಣ ನಕ್ಷತ್ರ ಅಂತ ಕರಿತೀವಿ. ಯಾಕೆ ಅಂದ್ರೆ ಈ ನಕ್ಷತ್ರವನ್ನ ನಾವು ಲಕ್ಷ್ಮೀ ಪಾದಕ್ಕೆ ಹೋಲಿಸ್ತೀವಿ. ವೈದ್ಯತಿ ಯೋಗ ನೋಡಿ, ಇದು ಯೋಗ ಒಳ್ಳೇದಲ್ಲ ಇವರೇ, ಬಹಳ ಕೆಟ್ಟ ಯೋಗ. ಆರೋಗ್ಯದ ಸಮಸ್ಯೆ ಕಾಡುತ್ತೆ ನಿಮಗೆ. ಹೌದು, ಇವತ್ತಿಲ್ಲ ನಾಳೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ. ದಯವಿಟ್ಟು ಬಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆಗೀಡಾಗ್ತೀರಾ ನೀವು. ವೈದ್ಯತಿ ಯೋಗಕ್ಕೆ ಒಂದೇ ದಾರಿ ಅಂದ್ರೆ, ವೈದ್ಯತಿ ಯೋಗದಿಂದ ಕೆಟ್ಟ ಫಲಗಳಿಂದ ನೀವು ಮುಕ್ತರಾಗಬೇಕಂದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನು ಮಾಡ್ಕೊಂಡಿದ್ದೇ ನಿಜ ಆದ್ರೆ 100ಕ್ಕೆ 100 ನೀವು ಒಳ್ಳೆ ಫಲವನ್ನು ಪಡಿತೀರಿ. ಬನ್ನಿ ನೋಡೋಣ ಏನೇನಿದೆ ಏನೇನಿಲ್ಲ. 1, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟ. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಈ ಪ್ರೀತ ಮಳೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರಾಪೇರಿ ಆಗುತ್ತೆ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ, 24 to 29 ಆಗಲಿ, ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿ ಇದ್ರೆ 100ಕ್ಕೆ 100 ಫಲ ಕೊಡುತ್ತೆ. ಆದರೆ ಉಚ್ಚ, ನೀಚ ಹಾಗೂ ರಾಹು ಕೇತುಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3, 50-50 ಒಳ್ಳೇದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಹೌದು, ಒಳ್ಳೇದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಹಾಗಾದರೆ ಕನ್ಯಾ ಲಗ್ನದ ಯೋಗಕಾರಕ ಗ್ರಹ ಯಾವುದು? 1ನೇದೇ ಬಂದು ಬುಧ, 2ನೇದು ಬಂದು ಶುಕ್ರ, 3ನೇದು ಬಂದು ಶನಿ, 4ನೇದು ಬಂದು ಗುರು, ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು ಮತ್ತು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ. ಅತಿ ದೊಡ್ಡ ವಿರೋಧಿಗಳು ಯಾರ್ದು? ಕನ್ಯಾ ಲಗ್ನದ್ದು. ಬನ್ನಿ, ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ವಕ್ರೀಯ ಯಾರು ಇಲ್ಲ ಈ ಜಾತಕ. ಇದ್ದಾನೆ ಶನಿ, ವಕ್ರೀಯ ಇದ್ದಾನೆ. ಉಚ್ಚ, ನೀಚ ಹಾಗೂ ಅಸ್ತಂಗತೆ ಯಾರು ಇಲ್ಲ. ಬನ್ನಿ, ಹಾಗಾದರೆ ಒಂದನೇ ಭಾವದಲ್ಲಿ ಯಾರಿದ್ದಾರೆ?
ಯಾರೂ ಇಲ್ಲ. ಎರಡನೇ ಭಾವದಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ. ಮೂರನೇ ಭಾವದಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ. ನಾಲ್ಕನೇ ಭಾವದಲ್ಲಿ ಯಾರೂ ಇಲ್ಲ. ಐದನೇ ಭಾವದಲ್ಲಿ ಚಂದ್ರ, ಶನಿ, ರಾಹು ಇದ್ದಾರೆ. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇವನು 11ನೇ ಭಾವದ ಸ್ವಾಮಿ, ಇವನು 5ನೇ ಭಾವದ ಸ್ವಾಮಿ, 5ನೇ ಮನೆಯಲ್ಲಿದ್ದಾನೆ. ಹಾಗಾದರೆ 5ನೇ ಭಾವದ ಫಲವನ್ನು ಏನು ಪಡಿತೀರಿ? ಒಳ್ಳೆ ಎಜುಕೇಶನ್ ಪಡಿತೀರಿ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ. ಹುಟ್ಟುವಂಥ ಮಕ್ಕಳು ಬುದ್ಧಿವಂತ, ನೀತಿವಂತ, ರೀತಿವಂತ, ವಿದ್ಯಾವಂತ, ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೋತೀರಿ. ಪ್ರೀತಿ ಪ್ರೇಮದಲ್ಲಿ ಯಾವತ್ತೂ ಮೋಸ ಆಗೋದಿಲ್ಲ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಮಕ್ಕಳು, ಅಂಕಲ್ ಅಂಟಿ, ಅಜ್ಜ ಅಮ್ಮ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡಿತೀರಿ. ಏನೇ ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಒಪ್ಪೋದಿಲ್ಲ. ಸುಖ ಶಾಂತಿಯಿಂದ ನಡೀತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ. ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧ ಇರುತ್ತೆ. ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ. ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ. ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ. ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ. ಹಂತ ಹಂತವಾಗಿ ಗ್ರೋತ್ ಆಗುತ್ತೆ. ದುಡ್ಡು ಆಭರಣವನ್ನು ಗಳಿಸ್ಕೊತೀರಿ. ಹಣವನ್ನು ಸೇವ್ ಮಾಡ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ. ಮಿತ್ರರೊಂದಿಗೆ ಸಂಬಂಧ ಚೆನ್ನಾಗಿರುತ್ತೆ. ಪ್ರಭಾವಿ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನು ಹೊಂದಿರ್ತೀರಿ. ಇದು 11ನೇ ಭಾವದ ಫಲ. ಇವೆರಡೂ ಭಾವದ ಫಲ ಪಡಿಬೇಕಂದ್ರೆ ಇಲ್ಲಿ ರಾಹು ಶಾಂತಿ ಆಗಬೇಕು. ಇವೆರಡೂ ಫಲ ಸಿಗಬೇಕಂದ್ರೆ ಇಲ್ಲಿ ರಾಹು ಮತ್ತು ಕೇತು ಇಬ್ರು ಶಾಂತಿ ಆಗಬೇಕು. ಇಲ್ಲ ಅಂದ್ರೆ ಈ 11 ಮತ್ತು 5ನೇ ಭಾವದ ಫಲ ಅಷ್ಟು ಹೇಳ್ಕೊಳ್ಳುವಷ್ಟು ಸಮರ್ಪಕವಾಗಿ ಸಿಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಶಾಸ್ತ್ರ ಏನ್ ಹೇಳ್ತಾ ಇದೆ? ಅಷ್ಟು ಸಮರ್ಪಕವಾಗಿ ಸಿಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಸೊ ಇಲ್ಲಿ ನಾಗ ಪ್ರತಿಷ್ಠಾಪನೆ ಆಗಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಶಪಿತ ದೋಷ ಆಗುತ್ತೆ. ಒಂದನೇದು. ಎರಡನೇದು ಗ್ರಹಣ ದೋಷ ಆಗುತ್ತೆ. ಅಪ್ಪಿತಪ್ಪಿ ಗ್ರಹಣ ದೋಷ 5ನೇ ಭಾವದಲ್ಲಿ ಏನಾದರೂ ಆದರೆ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ. ವಿಪರೀತ ಸಾಲವನ್ನು ಮಾಡ್ಕೊತೀರಿ. ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ. ವಿರೋಧಿಗಳು ಹುಟ್ಟುಕೊಳ್ತಾರೆ. ಆರೋಗ್ಯದ ಸಮಸ್ಯೆ ಕಾಡುತ್ತೆ. ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ. ವಿವಾದಗಳಿಗೆ ಗುರಿಯಾಗ್ತೀರಿ. ಅಪವಾದವನ್ನು ಹೊತ್ಕೊಳ್ತೀರಿ. ಕೋರ್ಟು ಕಚೇರಿ ಅಡ್ಡಾಡ್ತೀರಿ. ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತೀರಿ. ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ. ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ. ಶಪಿತ ದೋಷ ಏನ್ ಗೊತ್ತಾ? ಪೂರ್ವಜರ ಕಾಡಾಟ ಅಂತ ಕರಿತೀವಿ. ನಿಮ್ಮ ತಂದೆ ಇರಬಹುದು, ಇಲ್ಲ ತಾಯಿ ಇರಬಹುದು. ಅವರು ಹಿಂದಿನ 7 ಜನ್ಮದ ಪೂರ್ವಜರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ. ಆ ಆಕಸ್ಮಿಕ ಸಾವಿನಿಂದ ನೀವು ಸಂಕಷ್ಟಕ್ಕೀಡಾಗ್ತೀರಿ. ಅವ್ರಿಗೆ ಜಾಗ ಸಿಕ್ಕಿರೋದಿಲ್ಲ, ಕರೆಕ್ಟಾಗಿ ಸೇರಬೇಕಾದಂಥ ಜಾಗವನ್ನು ಸೇರಿರೋದಿಲ್ಲ. ಹಾಗಾಗಿ ಅವರು ನಿಮ್ಮನ್ನು ಕಾಡ್ತಾ ಇರ್ತಾರೆ. ದಯವಿಟ್ಟು ಗ್ರಹಣ ದೋಷಕ್ಕೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಶಪಿತ ದೋಷಕ್ಕೆ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ. ಗ್ರಹಣ ದೋಷಕ್ಕೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಶಪಿತ ದೋಷಕ್ಕೆ ತ್ರಿಪಿಂಡ ನಾರಾಯಣ ಬಲಿ ಕೊಡಿ. ಇದು ಮಸ್ಟ್ ಅಂಡ್ ಶುಡ್ ಆಗಲೇಬೇಕು. ಆಗಲಿಲ್ಲ ಅಂದ್ರೆ ಬಹಳ ಕೆಟ್ಟದಾಗಿ ಅನುಭವಿಸ್ತೀರಿ ನೀವು 5ನೇ ಭಾವದಲ್ಲಿ. ಹೌದು, ಏನಾಗುತ್ತೆ ಅಂದ್ರೆ ಮಕ್ಕಳಾಗದೆ ಹೋಗ್ಬೋದು, ಸೆಕ್ಶುವಲಿ ವೀಕ್ ಆಗ್ಬೋದು, ಅಥವಾ ವಿಪರೀತ ಕಷ್ಟಗಳನ್ನು ನೋಡ್ಬೋದು, ಅಥವಾ ವಿಪರೀತ ಸಾಲವನ್ನು ಮಾಡ್ಕೋಬಹುದು, ಇಲ್ಲ ಅನಾರೋಗ್ಯದಿಂದ ನೀವು ವಿಪರೀತ ಬಳಲಬಹುದು. ಆನ್ ಬೆಡ್ ರೆಸ್ಟಿಗೆ ಹೋಗ್ಬೋದು, ಬಹಳ ಲಾಂಗ್ ಟರ್ಮ್. ಇವೆಲ್ಲ ಆಗುತ್ತೆ. ತ್ರಿಪಿಂಡ ನಾರಾಯಣ ಬಲಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ನೋಡಿ, ಶನಿ ಮತ್ತು ಚಂದ್ರನ ಯುತಿಯನ್ನು ನಾನು ವಿಷಯೋಗ ಅಂತ ಕರಿತೀನಿ. ಬಹಳ ಕೆಟ್ಟ ವಿಷಯೋಗ ಇದು. ಮಾನಸಿಕವಾಗಿ ಇಲ್ಲ ದೈಹಿಕವಾಗಿ ವಿಷ ತುಂಬಿಕೊಳ್ಳುತ್ತೆ ಅಂತ ಅರ್ಥ ಆಗುತ್ತೆ. ಮಾನಸಿಕವಾಗಿ ಇಲ್ಲ ದೈಹಿಕವಾಗಿ
ಮನಸ್ಸಿನಲ್ಲಿ ಇಲ್ಲ ದೇಹದಲ್ಲಿ ವಿಷ ತಂದ್ಕೊಂಡು ಅನಾರೋಗ್ಯಕ್ಕೆ ಇದು ಮಾಡುವುದೇ ವಿಷಯ ಯೋಗ. ಹೌದು, ದಯವಿಟ್ಟು ಶಾಂತಿ ಮಾಡ್ಕೊಳ್ಳಿ. ವಿಷಯೋಗ ಏನಿದೆಯಲ್ಲ, ದ ಮೋಸ್ಟ್ ಡೇಂಜರಸ್ ಯೋಗ, ಹಾರಿಬಲ್ ಯೋಗ. ಅದು 100% ಅನಾರೋಗ್ಯಕ್ಕೆ ಇದು ಮಾಡುತ್ತೆ, ಇಲ್ಲ ಲಾಂಗ್ ಟರ್ಮ್ ಡಿಸೀಸ್ ಕೊಂಡು ಕೊಡುತ್ತೆ. ಒಂದಾದ್ಮೇಲೆ ಒಂದು ರೋಗ ತುತ್ತು ಮಾಡುತ್ತೆ, ಒಂದಾದ್ಮೇಲೆ ಒಂದು ರೋಗ ಬರುತ್ತೆ. ದಯವಿಟ್ಟು ಆ ಕೆಲಸ ಮಾಡ್ಕೊಳ್ಳಿ. ಬಟ್ ಶನಿ, ನೀವು ಒಂದು ವೇಳೆ ಇಲ್ಲೇ ನಾನು ಹೇಳೋದು ಇಷ್ಟೇ, ಇಲ್ಲಿ ಚಂದ್ರ ಮತ್ತು ರಾಹು ಶಾಂತಿ ಎರಡೂ ಮಾಡ್ಕೋಬೇಕು ನೀವು. ಹೌದು, ಒಂದು ವೇಳೆ ಚಂದ್ರ ಮತ್ತು ರಾಹು ಶಾಂತಿ ಮಾಡಿಕೊಂಡ್ರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬರುತ್ತೆ. ಯಾವಾಗ 7 ಕ್ಯಾರೆಟ್ ನೀಲ ಹಾಕಿದ ಮೇಲೆ ನನ್ನ ಹತ್ರ ಸಿಗುತ್ತೆ. ಹೌದು, 9 ದಿನ ಪೂಜೆ ಮಾಡಿಕೊಡ್ತೇನೆ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಇರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಕುಜ ನೋಡಿ, ಇಲ್ಲಿ ಕುಜ 7ನೇ ಮನೆಯಲ್ಲಿದ್ದಾನೆ. ವಿರೋಧಿಯವನು, ದೊಡ್ಡ ವಿರೋಧಿ, ಕನ್ಯಾ ಲಗ್ನದ ಅತಿ ದೊಡ್ಡ ವಿರೋಧಿ. ಇದು ಪ್ರಬಲ ಮಾಂಗಲ್ಯ ದೋಷ ಅಂತ ಕರಿತೀವಿ ನಾವು ಇದನ್ನು. ಒಂದ್ ವೇಳೆ ಪ್ರಬಲ ಮಾಂಗಲ್ಯ ದೋಷ ಆದ್ರೆ ನಿಮ್ಗೆ ದಾಂಪತ್ಯ, ಒಂದ್ ವೇಳೆ ಬೇಗ ದಾಂಪತ್ಯಕ್ಕೆ ನೀವು ಕಾಲಿಟ್ಟಿದ್ದೆ ಕರೆ ಆದ್ರೆ ದಾಂಪತ್ಯ ಮುರಿದು ಬೀಳುತ್ತೆ. ದಾಂಪತ್ಯ ಡಿಲೇ ಆಗ್ಬೋದು, ಲೇಟ್ ಆಗ್ಬೋದು. ಇಲ್ಲ ದಾಂಪತ್ಯ ಇನ್ ಟೈಮ್ ಆಗಿದ್ರು ನೀವು ಇವತ್ತಿಲ್ಲ ಡೈವರ್ಸ್ ಆಗ್ಬೋದು. ಇಲ್ಲ ಇಬ್ಬರಲ್ಲಿ ಗಂಡ ಹೆಂಡತಿ ಇಲ್ಲ ಇಬ್ರು ಒಬ್ಬರನ್ನ ಬಿಟ್ಟು ಅಲಗಬಹುದು, ಸಾವನ್ನಪ್ಪಬಹುದು ಅಂತ ಶಾಸ್ತ್ರ ಏನು ಹೇಳಿದೆ ಅದನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಕೆಂಪು ಬಣ್ಣದ ವಸ್ತುಗಳಾಗಲಿ, ಕೆಂಪು ಬಣ್ಣದ ಬಟ್ಟೆ ಆಗಲಿ ಯೂಸ್ ಮಾಡುವಂಗಿಲ್ಲ. ಮಾಂಗಲ್ಯ ದೋಷ ಯಾರಿಗಿರುತ್ತೋ ಅವ್ರನ್ನೇ ಮದುವೆ ಆಗ್ಬೇಕು. ಶರತ್ ಅವರೇ, ನೀವು ಬೇರೆ ಯಾರನ್ನಾದ್ರೂ ಆದ್ರೆ ಹೊಂದಾಣಿಕೆ ಆಗುವುದಿಲ್ಲ. ಇಂಪಾಸಿಬಲ್ ಹೊಂದಾಣಿಕೆ ಆಗಕ್ಕೆ. ಇಂಪಾಸಿಬಲ್ ಅಂದ್ರೆ ಇಂಪಾಸಿಬಲ್. ಮಾಂಗಲ್ಯ ದೋಷ ಯಾರಿಗಿರುತ್ತೋ, ಅಪ್ಪಿ ತಪ್ಪಿ ಲವ್ ಇಲ್ಲ ಲವ್ ಕಮ್ ಆರೆಂಜ್ ಅಂತ ಆದ್ರೆ 100ಕ್ಕೆ 100 ಡ್ರೈವರ್ಸ್. ಅದರಲ್ಲಿ ಯಾವುದೇ ಸಂಶಯ ಬೇಡ. ಯಾಕಂದ್ರೆ ಅಷ್ಟಮದಲ್ಲಿ ಶುಕ್ರ ಇದ್ದಾನೆ ನೋಡಿ. ಅಷ್ಟಮದಲ್ಲಿ ಶುಕ್ರ ಬಂದ್ರೆ ಏನಾಗುತ್ತೆ ಗೊತ್ತಾ? ಒಂದು ಹೆಣ್ಣಿನಿಂದ ಮೋಸ ಆಗ್ಬೋದು, ಇಲ್ಲ ಮಣ್ಣನ್ನ ಕಳ್ಕೋಬಹುದು, ಆಸ್ತಿ ಕಳ್ಕೋಬಹುದು, ಇಲ್ಲ ಹುಣ್ಣನ್ನ ಕಳ್ಕೋಬಹುದು, ಇಲ್ಲ ಜುಗುಜಾಡಬಹುದು, ಹಣದ ತೊಂದರೆ ಬರಬಹುದು. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಹಾಗೆ ಆಗುತ್ತೆ. ಶುಕ್ರ ಅಷ್ಟಮದಲ್ಲಿ ಇರಬಾರದು. ಹೆಣ್ಣಿನಿಂದ ಮೋಸ ಹೋಗ್ಬೋದು. ಅದು ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಇಲ್ಲ ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು, ಇಲ್ಲ ಪಕ್ಕದ ಮನೆಯವರಾಗಿರ್ಬೋದು, ಇಲ್ಲ ಗೆಳತಿ ಆಗಿರ್ಬೋದು. ಆಸ್ತಿಯನ್ನು ಕಳ್ಕೋತೀರಿ ಮಣ್ಣಿನಿಂದ, ಹಣ್ಣು ದುಡ್ಡನ್ನು ಕಳ್ಕೋತೀರಿ, ಜೂಜಾಡ್ತೀರಿ, ಇಲ್ಲ ಹಣದ ತೊಂದರೆ, ಬಹಳ ಅಭಾವವನ್ನು ಅನುಭವಿಸ್ತೀರಿ. ಶುಕ್ರ ಒಳ್ಳೆಯವನಲ್ಲ ಇಲ್ಲಿ ನೋಡಿ. ಬುಧ ನೋಡಿ, ಇವನು ತಾತ್ಕಾಲಿಕ ಮಿತ್ರ. ಬುಧ 1ನೇ ಮನೆ ಸ್ವಾಮಿ ನೋಡಿ. ಇಲ್ಲಿ ಇವನು 9 ಮತ್ತು 2ನೇ ಭಾವದ ಸ್ವಾಮಿ. 9ನೇ ಭಾವವನ್ನ ಕವರ್ ಮಾಡಿಬಿಟ್ಟ ಯಾರು? ಬುಧ. ಬಟ್ 2ನೇ ಭಾವ ಕವರ್ ಆಗಿಲ್ಲ, ಯಾರು ಇಲ್ಲ ಇಲ್ಲಿ ನೋಡಿ. ಹಾಗಾಗಿ 2ನೇ ಭಾವದ ಕೆಟ್ಟ ಫಲವನ್ನು ಅನುಭವಿಸ್ತೀರಿ. ನೀವು ಏನು ಅನುಭವಿಸ್ತೀರಿ? ವ್ಯವಹಾರಗಳು ಕೆಡ್ತವೆ, ಬಿಹೇವಿಯರಲ್ಲಿ ವ್ಯತ್ಯಾಸ ಬರುತ್ತೆ, ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ, ದುಡ್ಡಿನ ಒಳ ಅರಿವು ಹೊರಹರಿವು
ಅಷ್ಟು ಹೇಳ್ಕೊಳ್ಳೋದು ಸರಿಯಾಗಿರುವುದಿಲ್ಲ. ಸಂಬಂಧಿಗಳಿಂದ ಸಹಾಯ ತಗೊಳ್ಳೋದಿಲ್ಲ, ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ, ಹಣವನ್ನು ಸೇವ್ ಮಾಡೋದಿಲ್ಲ, ಊಟದ ವಿಚಾರದಲ್ಲಿ ತಗಾದೆ ತೆಗಿತೀರಿ. ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ. ಪರಿವಾರದ ಸ್ಥಿತಿ ಬಹಳ ಡೇಂಜರಸ್ ಆಗುತ್ತೆ. ಇನಿಷಿಯಲಿ ಸ್ಟೂಡಿಯಸ್ ಆಗಿರೋದಿಲ್ಲ, ಮಾತಿನಲ್ಲಿ ವಚನತ್ವ ಇರೋದಿಲ್ಲ, ಮಾತಿನಲ್ಲಿ ಸುಸಂಸ್ಕೃತಿ ಇರೋದಿಲ್ಲ, ಮಾತಿನ ದಾಟಿ ಸರಿ ಇರೋದಿಲ್ಲ. ಇದು 2ನೇ ಭಾವದ ಕೆಟ್ಟ ಫಲ. ನೋಡಿ, ಇವನು 1 ಮತ್ತು 10ನೇ ಭಾವದ ಸ್ವಾಮಿ. ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ. ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀರಿ, ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನಲ್ಲಿ ಆಶೆ ಆಕಾಂಕ್ಷೆಗಳಿಗೆ ಈಡೇರಿಸ್ಕೋತೀರಿ, ಒಳ್ಳೆ ಇಮೇಜನ್ನು ಬೆಳೆಸ್ಕೋತೀರಿ, ಬುದ್ಧಿವಂತಿಕೆ ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ, ಅದು ಅಲ್ಲದೆ ಜವಾಬ್ದಾರಿಯುತವಾಗಿ ನಡ್ಕೋತೀರಿ. ಇದು 1ನೇ ಭಾವದ ಫಲ. ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧದಲ್ಲಿರ್ತೀರಿ. ಮಾನ ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೋತೀರಿ. ಇದು 10ನೇ ಭಾವದ ಫಲ. ಬುಧ ಆದಿತ್ಯ ರಾಜಯೋಗ ಅಂತ ಹೇಳ್ತೇನೆ. ಬುಧ ಆದಿತ್ಯ ರಾಜಯೋಗ ಬಹಳ ದೊಡ್ಡ ರಾಜಯೋಗ. 9ನೇ ಮನೆಯಲ್ಲಿ ಸೂರ್ಯ ಬಂದ್ಕೊಂಡ್ರೆ, ಯೋಗಕಾರಕನಾಗಿ 9ನೇ ಮನೆಯಲ್ಲಿ ಸೂರ್ಯ ಬಂದ್ಕೊಂಡ್ರೆ ತಂದೆಗೆ ಒಳ್ಳೆಯದು. ಹೌದು, ಎಲ್ಲರಿಗೂ ಒಳ್ಳೆಯದೇ ಅದು. ಸೂರ್ಯ 9ನೇ ಮನೆಯಲ್ಲಿ ಬಂದರೆ ಬಹಳ ಚಂದ ಬೆಳೀತಾರೆ ಅವರು, ಹಂತ ಹಂತವಾಗಿ ಸ್ಟೆಪ್ಸ್ ಇಟ್ಕೊಂತ ಹೋಗ್ತಾರೆ ಅಂತ ಅರ್ಥ. ಅದು ನೋಡಿ, ಬುಧ ಆದಿತ್ಯ ರಾಜಯೋಗ. ಸಿದ್ದರಾಮಯ್ಯ ಅವರು ಬುಧ ಆದಿತ್ಯ ರಾಜಯೋಗ, ಸಿ.ಟಿ. ರವಿ ಅವರು ಬುಧ ಆದಿತ್ಯ, ಯಡಿಯೂರಪ್ಪ, ವಿಜಯೇಂದ್ರ, ಶೋಭಾ ಕರಂದ್ಲಾಜೆ, ಎನ್.ಟಿ. ರಾಮರಾವ್, ಚಂದ್ರಬಾಬು ನಾಯ್ಡು, ಯೋಗಿ ಆದಿತ್ಯನಾಥ್, ಜೆ.ಪಿ. ನಡ್ಡಾ, ಅಮಿತ್ ಶಾ, ಫಿಲ್ಮ್ ಆಕ್ಟರ್ ಕಾರ್ತಿಕೇಯನ್, ಅಕ್ಷಯ್ ಕುಮಾರ್, ಶಬಾನಾ ಆಜ್ಮಿ, ಸುಸ್ಮಿತಾ ಸೇನ್, ಐಶ್ವರ್ಯ ರಾಯ್, ಅಭಿಷೇಕ್ ಬಚ್ಚನ್, ಟಿ.ವಿ.ಎಸ್. ಸುಂದರಂ, ಆದಿತ್ಯ ಬಿರ್ಲಾ, ಇವರೆಲ್ಲ ಬುಧ ಆದಿತ್ಯ ರಾಜಯೋಗದಲ್ಲಿ ಹುಟ್ಟಿದ್ರು. ಬುಧ ಆದಿತ್ಯ ರಾಜಯೋಗ ಅಂದ್ರೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ ಕೊಡುವಂತ ಯೋಗವೇ ಬುಧ ಆದಿತ್ಯ ರಾಜಯೋಗ. ಹೌದು, ಬಹಳ ದೊಡ್ಡ ರಾಜಯೋಗ. ರಾಜಕೀಯವಾಗಿ ಬೆಳೀತೀರಿ, ಫಿಸಿಕಲಿ ಬೆಳೀತೀರಿ, ಮೆಂಟಲಿ ಬೆಳೀತೀರಿ, ಫೈನಾನ್ಸಿಯಲಿ ಬೆಳೀತೀರಿ, ಬಿಸ್ನೆಸ್ನಲ್ಲೂ ಬೆಳೀತೀರಿ, ಆಧ್ಯಾತ್ಮಿಕನೂ ಬೆಳೀತೀರಿ. ಎಲ್ಲದರಲ್ಲೂ ಬೆಳವಣಿಗೆ ಕಾಣುವಂತ ಯೋಗವೇ ಬುಧ ಆದಿತ್ಯ ರಾಜಯೋಗ. ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ. ಅದೂ ಅಲ್ಲದೇನೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಪ್ರಾಪರ್ಟಿ, ಜ್ಞಾನ, ವಿದ್ಯೆ, ಬುದ್ಧಿ, ದಾಂಪತ್ಯ, ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇವನು 4 ಮತ್ತು 7ನೇ ಭಾವದ ಸ್ವಾಮಿ. ಬಟ್ ಇಲ್ಲಿ ಕುಜ ಶಾಂತಿ ಆಗ್ಬೇಕು. ನೀವು ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ಏನಾದರೂ ಮದುವೆ ಆದರೆ ಮಾತ್ರ 7ನೇ ಭಾವದ ಫಲ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ಇಲ್ಲ ಅಂತ ಅರ್ಥನೇ ಅದು. ತಾಯಿ ಜೊತೆಗೆ ಒಳ್ಳೆ ವ್ಯಾಮೋಹ ಇರುತ್ತೆ, ತಾಯಿ ಜೊತೆಗೆ ಒಳ್ಳೆ ಪ್ರೇಮ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಹೈಯರ್ ಎಜುಕೇಶನ್ ಇರುತ್ತೆ, ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೆ ಮೂವ್ ಆಗ್ತೀರಿ, ಹಾರ್ಟ್ ರಿಲೇಟೆಡ್ ಯಾವ ತೊಂದರೆನೂ ಬರೋದಿಲ್ಲ, ಮನೆ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಆಗಿರುತ್ತೆ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ, ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ, ಆಭರಣ, ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದು, ಮನೆ, ಶಾಪ್, ತೋಟ ಎಲ್ಲವನ್ನೂ ಖರೀದಿ ಮಾಡ್ತೀರಿ. ಇದು 4ನೇ ಭಾವದ ಫಲ. ಒಳ್ಳೆ ದಾಂಪತ್ಯವನ್ನು ಸ್ತ್ರೀ ಹೆಂಡತಿಯ ಗುಣಗಳು ಗಂಡನಿಗೆ, ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗ್ತವೆ, ದಾಂಪತ್ಯದ ಆಯುಷ್ಯ ದೊಡ್ಡದಿರುತ್ತೆ, ದಿನನಿತ್ಯ ಬರೋ ದುಡ್ಡಿಗೆ ಕಡಿಮೆ ಆಗೋದಿಲ್ಲ, ಪಾರ್ಟ್ನರ್ಶಿಪ್ ವ್ಯವಹಾರ ಕ್ಲಿಕ್ ಆಗುತ್ತೆ, ಸೆಕ್ಸುವಲ್ ಭಾಳ ಎಂಜಾಯ್ ಮಾಡ್ತೀರಿ, ದಿನನಿತ್ಯದ ನಡವಳಿಕೆ ಅಂದರೆ ಒಂದಿನ ಕಷ್ಟ ಒಂದಿನ ಸುಖ ಅಂತ ಏನಿರೋದಿಲ್ಲ, ಪ್ರೊಫೆಷ್ನಲ್ಲಿ ನೀವು ಒಳ್ಳೆಯ ಹೆಸರು ಮಾಡ್ತೀರಿ, ಬಿಸ್ನೆಸ್ ಮಾಡಿದ್ರಿ 100ಕ್ಕೆ 100 ಲಾಭ ಮಾಡ್ಕೋತೀರಿ, ಇಡೀ ಸಂಪೂರ್ಣ ಜೀವನನ ಲಾಭದಲ್ಲಿ ತೊಗೊಂಡೋಗ್ತೀರಿ. ಇದು ಕುಬೇರ ಯೋಗ. ಕೇಂದ್ರದ ಸ್ವಾಮಿ
ಕೇಂದ್ರದಲ್ಲಿ ಸ್ಥಾನಮಾನವನ್ನು ಪಲ್ಲಟ ಮಾಡಿಕೊಂಡ್ರೆ ಕುಬೇರ ಯೋಗ ಅಂತ ಕರಿತೀವಿ. ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಬಹಳ ಯಶಸ್ವಿ ಜೀವನವನ್ನು ನಡೆಸ್ತಾರೆ. ನಿಮ್ಗೆ ಬೇಕಾಗಿರೋದು ಇಷ್ಟೇ ಸರ್, ನಾಗ ಪ್ರತಿಷ್ಠಾಪನೆ, ಕುಜ ಹಾಗೂ ಶುಕ್ರ ಶಾಂತಿ ಪ್ಲಸ್ ಚಂದ್ರ ಶಾಂತಿ, ಈ 3 ಗ್ರಹಗಳ ಶಾಂತಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಶರತ್ ಅವರೇ ಅರ್ಥ ಮಾಡ್ಕೊಳ್ಳಿ. ಏಳು ಕ್ಯಾರೆಟ್ ನೀಲ ಹಾಕ್ಲೇಬೇಕು. ನನ್ನ ಹತ್ರ ಸಿಗುತ್ತೆ. 9 ದಿನ ಪೂಜೆ ಮಾಡಿಕೊಡ್ತೀನಿ. 5ರಲ್ಲಿ ಒಳ್ಳೆ ಫ್ಯೂಚರ್, 7ರಲ್ಲಿ ಒಳ್ಳೆ ದಾಂಪತ್ಯ, 11ರಲ್ಲಿ ಲಾಭ, 2ರಲ್ಲಿ ಒಳ್ಳೆ ವ್ಯವಹಾರ ಕಲ್ಪಿಸ್ಕೊಡ್ತಾನೆ. 7 ಕ್ಯಾರೆಟ್ ನೀಲ ಹಾಕ್ಕೊಳ್ಳಿ. ದಯವಿಟ್ಟು ಫೋನ್ ಮಾಡಿ. ನೋಡಿ ಇಲ್ಲಿ 1, 4 ನೋಡಿ, ಗುರು ಸೀದಾ ನಿಮ್ಮ 2ನೇ ಭಾವ ನೋಡ್ತಾರೆ. ಅದಾದ್ಮೇಲೆ ತನ್ನ ಸ್ವಂತ ಮನೆ ನೋಡಿ 6ನೇ ಮನೆ ನೋಡ್ತಾರೆ. 6ರಲ್ಲಿ ಕಷ್ಟಗಳನ್ನು ಹೊಡೆದೊಡಿಸ್ತಾನೆ, 4ರಲ್ಲಿ ನೆಮ್ಮದಿ ಕೊಡ್ತಾನೆ, 2ರಲ್ಲಿ ಒಳ್ಳೆ ವ್ಯವಹಾರ ಮಾಡಿಸ್ತಾನೆ, 10ರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ. ಇಲ್ಲ ಶರತ್, ದಯವಿಟ್ಟು ಚಂದ್ರ ಶುಕ್ರ ಕುಜ ಶಾಂತಿ ಮಾಡ್ಕೊಳ್ಳಿ. ಮಾಂಗಲ್ಯ ದೋಷ ಇರುವ ಜೊತೆಗೆ ನೀವು ಮದುವೆ ಆಗಬೇಕು. ಲವ್ ಗಿವ್ ಮ್ಯಾರೇಜ್, ದಾಂಪತ್ಯ ನಿಲ್ಲಲ್ಲ ಅಂತ ಸ್ವಚ್ಛ ಹೇಳ್ತಾ ಇದ್ದೇನೆ ಅಮಾಶ. ಹೌದು ನೋಡ್ರಿ, ಇಲ್ಲಿ 1ನೇ ಭಾವದ ಸ್ವಾಮಿ 2ನೇ ಮನೆಯಲ್ಲಿ, 5ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ, 7ನೇ ಭಾವದ ಸ್ವಾಮಿ ನೀಚ, 9ನೇ ಭಾವದ ಸ್ವಾಮಿ ಕುಜ ಕೇತು ಇತಿ. ಸಾಧ್ಯನೇ ಇಲ್ಲ ಸರ್ ನಿಮ್ಮ ದಾಂಪತ್ಯ ನಿಲ್ಲಕ್ಕೆ. ಹೌದು, ಅರ್ಕವ್ಯವ ಆಗೇ ಮಾಡ್ಕೋಬೇಕು. ನೀವು ಅರ್ಕವ್ಯವ ಆಗಬೇಕು ಅಂದರೆ ಮದುವೆ ಮಾಡ್ಕೊಳ್ಳಿ. ಆಗಲ್ಲ, ನಿಮ್ಮ ಜೊತೆ ಹೊಂದಾಣಿಕೆ ಆಗೋದಿಲ್ಲ. ಯಾವ ಹೆಣ್ಣಿನೂ ಹೊಂದಾಣಿಕೆ ಆಗೋದಿಲ್ಲ. ಸಾರಿ, ಹುಷಾರಿಲ್ಲ. ಈ ಮಳೆ, ಈ ತಂಡೆಗೆ ಅಪ್ಪ ಯಾವ ರೀತಿ ಮಳೆ ಹೊಡಿತಾ ಇದೆ ಅಂದರೆ ಅಪ್ಪ 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 ಅಪ್ಪ. ನಿಮಗೆಲ್ಲ ರೂಢಿ ಇರುತ್ತೆ ಶ್ಯಾಮ್ಲಿಯವರೇ. ನೋಡಿ, 4ನೇ ಮನೆಯಲ್ಲಿ ಸೂರ್ಯ ನೀಚ, 10ನೇ ಮನೆ ಸ್ವಾಮಿ 4ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ ನೀಚ. ಇಲ್ಲ, ನೀವು ಪ್ರಾಪರ್ ಕೆಲಸನೂ ಆಗಲ್ಲ. ನಿಮಗೆ ಮುಂದೆ ಕೆಲಸದಲ್ಲೂ ಕಷ್ಟ ಆಗುತ್ತೆ, ಕೆಲಸದಲ್ಲೂ ತೊಂದರೆ ಅನುಭವಿಸ್ತೀರಿ. ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬನ್ನಿ, ಯಾವ ದಶೆಯಲ್ಲಿದ್ದೀರಾ ನೋಡೋಣ. ಸದ್ಯ ಗುರು ದಶೆಯಲ್ಲಿದ್ದೀರಿ, ಏನು ಫೀಲ್ ಆಗೋಲ್ಲ. ದಯವಿಟ್ಟು ನಾನು ಹೇಳೋದು ಇಷ್ಟೇ, ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ರಾಹುಕೇತು ನಾಗ ಪ್ರತಿಷ್ಠಾಪನೆ ಬೆಟ್ರು. ಚಂದ್ರ ಶಾಂತಿ ಮಾಡ್ಕೊಳ್ಳಿ, ಶುಕ್ರ ಶಾಂತಿ ಮಾಡ್ಕೊಳ್ಳಿ, ಕುಜ ಶಾಂತಿ ಮಾಡ್ಕೊಳ್ಳಿ, 7 ಕ್ಯಾರೆಟ್ಟು ನೀಲವನ್ನು ಧರಿಸಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.